ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಶಿವಮೊಗ್ಗದಲ್ಲಿ ಆಲಿಕಲ್ಲು ಮಳೆ ಅಬ್ಬರ. ಬಿಳಿಯಾದ ರಸ್ತೆಗಳು, ಬಿಸಿಲಿಗೆ ತತ್ತರಿಸುತ್ತಿದ್ದ ಮಲೆನಾಡಿನ ಜನಕ್ಕೆ ತಂಪು ಮಾಡಿದ ಆಲಿಕಲ್ಲು. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಾದರೆ ತಡವೇಕೆ? ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಳೆದ ಕೆಲವು ದಿನಗಳಿಂದ ಬಿಸಿಲಿನ ಬೇಗೆಯಿಂದ ತತ್ತರಿಸಿದ್ದ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಇಂದು ವರುಣನ ಆರ್ಭಟ ಶುರುವಾಗಿದೆ. ನಗರದಾದ್ಯಂತ ಗುಡುಗು, ಮಿಂಚು ಸಹಿತ ಭಾರೀ ಮಳೆಯಾಗಿದ್ದು, ಅದರಲ್ಲೂ ವಿಶೇಷವಾಗಿ ಆಲಿಕಲ್ಲು ಮಳೆ ಜನರನ್ನು ಅಚ್ಚರಿಗೊಳಿಸಿದೆ. ನಿನ್ನೆ ಮಧ್ಯಾಹ್ನ 4:15ರ ಸುಮಾರಿಗೆ ಇದ್ದಕ್ಕಿದ್ದಂತೆ ಕಪ್ಪು ಮೋಡಗಳು ಕವಿದು ಸುಮಾರು 1 ಗಂಟೆಗಳ ಕಾಲ ಅಬ್ಬರದ ಮಳೆಯಾಗಿದೆ. ಮಳೆಯೊಂದಿಗೆ ಬಿದ್ದ ಆಲಿಕಲ್ಲುಗಳಿಂದಾಗಿ ಶಿವಮೊಗ್ಗದ ರಸ್ತೆಗಳು, ಮನೆಗಳ ಮೇಲ್ಛಾವಣಿಗಳು ಕ್ಷಣಾರ್ಧದಲ್ಲಿ ಬಿಳಿ ಬಣ್ಣಕ್ಕೆ ತಿರುಗಿದ್ದವು. ಜನರು ಆಲಿಕಲ್ಲುಗಳನ್ನು ಕೈಯಲ್ಲಿ ಹಿಡಿದು ಸಂಭ್ರಮಿಸುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ. ಬಲವಾದ ಗಾಳಿಯಿಂದಾಗಿ ವಿನೋಬನಗರ ಸೇರಿದಂತೆ ನಗರದ ಹಲವೆಡೆ ಮರಗಳು ಉರುಳಿವೆ. ವಿದ್ಯುತ್ ಕಂಬಗಳು ಧರೆಗುರುಳಿ ವಿದ್ಯುತ್ ಸಂಪರ್ಕ ವ್ಯತ್ಯಯವಾಗಿದೆ. ಹವಾಮಾನ ಇಲಾಖೆ ಮತ್ತು ಸ್ಥಳೀಯರ ಮಾಹಿತಿಯ ಪ್ರಕಾರ, ಶಿವಮೊಗ್ಗ ನಗರದಲ್ಲಿ ಇಷ್ಟು ಪ್ರಮಾಣದ ಆಲಿಕಲ್ಲು ಮಳೆ ಬಿದ್ದಿರುವುದು ಸುಮಾರು 4 ರಿಂದ 5 ವರ್ಷಗಳ ನಂತರ ಕಂಡುಬಂದ ಅಪರೂಪದ ಘಟನೆಯಾಗಿದೆ. ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಮಾನ್ಸೂನ್ ಪೂರ್ವ ಮಳೆ, ಯುಗಾದಿ ಮಳೆ ಬೀಳುತ್ತದೆಯಾದರೂ, ಈ ಬಾರಿ ಬಿಸಿಲಿನ ತಾಪ ಅತಿಯಾಗಿದ್ದರಿಂದ ವಾತಾವರಣದ ಏರುಪೇರಿನಿಂದಾಗಿ ಈ ಮಟ್ಟದ ಆಲಿಕಲ್ಲು ಮಳೆ ಸಂಭವಿಸಿದೆ ಎಂದು ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ನಗರವಾಸಿಗಳಿಗೆ ಮಳೆ ತಂಪು ನೀಡಿದ್ದರೆ, ಅಡಿಕೆ ಮತ್ತು ಮಾವು ಬೆಳೆಗಾರರಲ್ಲಿ ಈ ಆಲಿಕಲ್ಲು ಮಳೆ ಭೀತಿ ಮೂಡಿಸಿದೆ. ಹೂ ಬಿಡುವ ಹಂತದಲ್ಲಿರುವ ಮಾವಿನ ಮರಗಳಿಗೆ ಈ ಆಲಿಕಲ್ಲುಗಳು ಪೆಟ್ಟು ನೀಡುವ ಸಾಧ್ಯತೆಯಿದೆ. ಇದು ಈ ಹೊತ್ತಿನ ಸುದ್ದಿ. ಮುಂದಿನ ಸುದ್ದಿಗಳನ್ನು ವೀಕ್ಷಿಸಲು ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.